ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತುಂಬಾ ಸ್ವಾಗತ. ಸೊ ಇನ್ನಿವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಮೇಲೆ ಸಹ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಪ್ಲೀಸ್ ಫ್ರೆಂಡ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋನ ಲೈಕ್ ಮಾಡಿದ ಕೂಡಲೇ ಲೈಕ್ ಕೊಡಿ. ಸೊ ಯಾವುದಾಗಿರ್ತಾರೆ ದುಡ್ಡು ಕಟ್ಟಾಗಲ್ಲ, ಪ್ಲೀಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ ಈ ಸೆಟ್ಟಿಂಗ್ಸು. ಅದೇನೆಂದರೆ, ನಾನು ಯಾಕೆ ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಅಂದರೆ, ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ, ಅಂಥವ್ರಿಗೆಲ್ಲ ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ಹಾಟ್ಸ್ಪಾಟನ್ನು ಪಾಸ್ವರ್ಡ್ ನೀವೇನೋ ಇಟ್ಟಿಲ್ಲ ಅಂದರೆ ಅದನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದು ನಿಮ್ಮ ಮೊಬೈಲ್ನ ಹಾಟ್ಸ್ಪಾಟ್ ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಅದು ಯಾವ ರೀತಿ ಸೆಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಪ್ಲೀಸ್ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ಲೀಸ್ ನಿಮ್ಮ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೊ ಬೇರೆ ಬೇರೆ ಫೋನ್ಗಳಲ್ಲಿ ಬೇರೆ ಬೇರೆ ಆಪ್ಷನ್ಗಳಿರ್ಬೋದು ಫ್ರೆಂಡ್ಸ್, ಮೇಲೆ ಕೆಳಗಡೆ ಆಪ್ಷನ್ಗಳು ಇದಾಗಿರ್ಬೋದು. ಸೊ ಬಟ್ ಏನಂದರೆ, ನಾನು ಪೋಕೋ ಫೋನ್ ಯೂಸ್ ಮಾಡ್ತಿರೋದ್ರಿಂದ ನಂದು ಈ ರೀತಿ ನಿಮಗೆ ಶೋ ಆಗುತ್ತೆ ಆಪ್ಷನ್ಗಳು. ಸೊ ನೀವು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ನೋಡಿ, ಈ ರೀತಿ ಬಂದಾಗ ನೋಡಿ, ಎಲ್ಲ ಇದು ವೈಫೈ ಅಲ್ಲ, ಹಾಟ್ಸ್ಪಾಟ್. ವೈಫೈ ಬೇರೆ, ಹಾಟ್ಸ್ಪಾಟ್ ಬೇರೆ. ಸೊ ತುಂಬ ಜನ ವೈಫೈನೇ ಹಾಟ್ಸ್ಪಾಟ್ ಅಂತ ತಿಳ್ಕೊಂಡು ಬಿಡ್ತಾರೆ. ವೈಫೈನೇ ಬೇರೆ, ಹಾಟ್ಸ್ಪಾಟನ್ನೇ ಬೇರೆ. ಇಲ್ಲಿ ಪೋರ್ಟಬಲ್ ಹಾಟ್ಸ್ಪಾಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಪೋರ್ಟಬಲ್ ಹಾಟ್ಸ್ಪಾಟು, ಸೆಟಪ್ ಪೋರ್ಟಬಲ್ ಹಾಟ್ಸ್ಪಾಟು, 1 ಟೈಮ್ ಡಾಟಾ ಲಿಮಿಟು, 10 ಆಫ್ ಹಾಟ್ಸ್ಪಾಟ್ ಆಟೋಮೆಟಿಕ್ಲಿ ಅಂತ ಬರ್ತಾಯಿದೆ. ಸೊ ನೀವೇನು ಮಾಡಬೇಕಂದ್ರೆ, ಸೆಟಪ್ ಪೋರ್ಟಬಲ್ ಹಾಟ್ಸ್ಪಾಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾವು ಪಾಸ್ವರ್ಡನ್ನು ಇಟ್ಟಿಲ್ಲ ಅಂದರೆ ಇಂಟರ್ನೆಟ್ ತುಂಬ ಈಸಿಯಾಗಿ ಅವರು ಆಕ್ಸೆಸ್ ಮಾಡ್ಕೊಂಡ್ಬಿಡ್ತಾರೆ, ಡಾಟಾ ಎಲ್ಲ. ಸೊ ಪಾಸ್ವರ್ಡ್ ಇಟ್ಟರೆ ಸಾಕು ಅವ್ರಿಗೆ. ನಮ್ಮದು ಪಾಸ್ವರ್ಡ್ ಇಟ್ಟರೆ ಅವರು ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಪಾಸ್ವರ್ಡ್ ಎಂಟ್ರ್ ಮಾಡಬೇಕಾಗತ್ತೆ. ನಾವೇನು ಪಾಸ್ವರ್ಡ್ ಎಂಟ್ರ್ ಮಾಡಿರ್ತೀವೋ ಅವ್ರು ಆ ಪಾಸ್ವರ್ಡನ್ನು ಅವರು ಎಂಟ್ರ್ ಮಾಡಬೇಕಾಗತ್ತೆ, ಆಗ ಮಾತ್ರ ಅವರು ಇಂಟರ್ನೆಟ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿ, ಈ ರೀತಿ ಬಂದಾಗ ಸೆಕ್ಯೂರಿಟಿ ಅಂತ ಇರುತ್ತೆ ನೋಡಿ, ಆ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಏನು ಇಲ್ಲ, ನನ್ನಂದರೆ ನಾನು ಯಾವುದೇ ಪಾಸ್ವರ್ಡ್ ಇಟ್ಟಿಲ್ಲ ಅಂತ ಅರ್ಥ. ಸೊ ನಾವು ಪಾಸ್ವರ್ಡ್ ಇಡಬೇಕಾದ್ರೆ ಇಲ್ಲಿ ವ್ಯಾಪ್ 2 ವ್ಯಾಪ್ 3 ಅಂತ ಬರುತ್ತೆ. ವ್ಯಾಪ್ 2 ಅಂದರೆ ಇದು ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ ಅಂತ. ಅಂದರೆ ನೀವು ಒಂದು ಬೀಗ ಹಾಕಿದ್ರೆ ಮನೆಯಲ್ಲಿ ಯಾರಾದರೂ ಹೊಡೆದ್ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಆದರೆ 2 ಬೀಗ ಹಾಕಿದ್ರೆ ಅದನ್ನು ಬ್ಯಾಗನ್ನು ತೆರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ. ಸೊ ವ್ಯಾಪ್ 2 ಪರ್ಸನಲ್ ಅಂದು ಓಲ್ಡ್ ಆಗಿರುತ್ತೆ, ಮತ್ತು ವ್ಯಾಪ್ 3 ಅಂದರೆ ನ್ಯೂ ಅಂತ. ಸೊ ಇಲ್ಲಿ ಅಟ್ಲೀಸ್ಟ್ ನಿಮ್ಮದು ಪಾಸ್ವರ್ಡ್ 8 ಕ್ಯಾರೆಕ್ಟರ್ ಇರಬೇಕಾಗತ್ತೆ. ನೀವು ಕ್ಯಾಪಿಟಲ್ ಆದರೂ ಇಡ್ಬೋದು, ಸ್ಮಾಲ್ ಆದರೂ ಇಡ್ಬೋದು, ಮತ್ತು ನಂಬರ್ ಆದರೂ ಇಡ್ಬೋದು, ಏನಾದರೂ ಮಾಡ್ಬೋದು. ಸೊ ನೋಡಿ, ನಾನು ಇಡ್ತೀನಿ ನಿಮ್ಮ ಕಣ್ಣು ಮುಂದೆನೇ. ಸೊ ನನ್ನ ಪಾಸ್ವರ್ಡು ನಾನು ನಂಬರ್ಗಳನ್ನ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಮುಂದೆ ಇಡ್ತೀನಿ, ಇಲ್ಲಾಂದರೆ ಎಷ್ಟು ಇಡ್ತೀನಿ ನೋಡಿ. 8 ಕ್ಯಾರೆಕ್ಟರ್ ಇರಬೇಕು. 1 4 5 6 ನೋಡಿ, 8 ಕ್ಯಾರೆಕ್ಟರ್ ಇತ್ತು. 1 2 3 4 5 6 7 8 9 ಜಾಸ್ತಿನೇ ಇದೆ. ಇನ್ನೊಮ್ಮೆ 8 ಕ್ಯಾರೆಕ್ಟರ್ ಇರಬೇಕು, ಆಗ ಮಾತ್ರ ಪಾಸ್ವರ್ಡ್ ಸೆಟ್ ಆಗುತ್ತೆ, ಇಲ್ಲ ಆಗಲ್ಲ. ನೋಡಿ, ಸೇವ್ ಆಯಿತು. ನೋಡಿ, ಈ ರೀತಿ ಪಾಸ್ವರ್ಡ್ ಸೇವ್ ಆಯಿತು. ಸೊ ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ವಿನೋದ್ ಟೆಕ್ 101ಗೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಐ ಸಿ ನೆಕ್ಸ್ಟ್ ವಿಡಿಯೋ. ಬಾಯ್.